ಇದರಿಂದ ನಾವೇನ್ ಬದುಕು ಕಟ್ಗೆನಕತಿ ಅಷ್ಟ ನೋವು ತರಿಸ್ತತಿ. ಕೊನೆಗೆ ಆತ್ಮಹತ್ಯೆ ಮಾಡ್ಕ್ಯಾವನಂತ ಪರಿಸ್ಥಿತಿ ಬರ್ತತಿ. ಹೆಂಡ್ರ ಮಕ್ಕಳನ್ನ ತಾಳಿ ಸತಿಗೆ ಒತ್ತಿ ಇಟ್ಟು ಅದು ಕಂತ ಬಂತಂದ್ರ ಮೈಯಾಗ ಜ್ವರ ಬರ್ತಾವ. ನಮಗೆ ಜೋಳ ಬೆಳೆಯಕ್ಕೆ ಕನಿಷ್ಠ ನಾವು 4 ರಿಂದ 5 ತಿಂಗಳು ಕಾಯ್ಬೇಕು. ಈಗ ನಾ 2 ಲಕ್ಷ ರೂಪಾಯಿ ಕಾಕಂದ್ ನಾನು ಯಾರನ್ನ ಕೇಳಲಿ? ಕೃಷಿನ ಬಿಟ್ಟು ಹೋಗ್ಬೇಕು. ಸರ ಆಗಲೇ ಬರತ್ಲೆ ಒಂದ್ ಮಾತು ಕೇಳಿದ್ರಿ ನೀವು, ಇದನ್ನ ಯಾಕೆ ಕೆಡ್ಸಕತ್ತೀರಿ ಅಂತ ಹೇಳಿದ್ರಿ. ಬಿತ್ತಿದ್ವಿ, ಮೊಳಕ್ಕೊಂದು ಮಾರಿಗೊಂದು ಸಸಿ ಐತಿ. ಇದರಿಂದ ನಾವೇನ್ ಬದುಕು ಕಟ್ಗೆನಕತಿ. ಈಗಲೇ ಆಲ್ರೆಡಿ ಇರ ಒಂದು 30% ಇತ್ತು ಎಲಿ ತೂತಾಗ್ಯಾವ ನೋಡ್ರಿ. ಹುಳ ಹತ್ಯಾವು. ಇದ್ರ ಬದುಕು ಕಟ್ಗೆನಕ್ಕಾಗಲ್ಲ. ನಿಜವಾಗ್ಲೂ ಹೇಳ್ತಾವ್ರಿ, ನಾವು ರೈತರು ಒಳ್ಳೆ ನಾವು ಒಂದು ಈ ಒಂದು ನಮ್ಮ ಜೀವನದಾಗ ನಮ್ ನೌಕರಿ ಸಿಗ್ಲಿಲ್ಲ ಅಂದ್ರೆ ಈ ರೈತ ಕೃಷಿ ಮಾಡೋದ ಒಂದು ನೌಕರಿ ಅಂತ ತಿಳ್ಕೊಂಡ ನಾವು. ಆದ್ರೆ ಇದು ಎಷ್ಟು ಖುಷಿ ಕೊಡಿಸ್ತತಲ್ಲ ಅಷ್ಟ ನೋವು ತರಿಸ್ತತಿ. ಕೊನೆಗೆ ಆತ್ಮಹತ್ಯೆ ಮಾಡ್ಕ್ಯಾವನಂತ ಪರಿಸ್ಥಿತಿ ಬರ್ತತಿ. ಯಾಕಂದ್ರ ಹೆಂಡ್ರ ಮಕ್ಕಳನ್ನ ತಾಳಿ ಸತಿಗೆ ಒತ್ತಿ ಇಟ್ಟಿರ್ತಾವೆ. ಮಕ್ಕಳ ಫೀಸ್ ಸರಿಯಾಗಿ ಅಲ್ಲಿ ಫೀಸ್ ಕಟ್ಬೇಕು. ಅವ್ರು ಬಂದು ಹೇಳ್ತಾರ, ಪಪ್ಪ ಫೀಸ್ ಕಟ್ಬೇಕಂದ್ರ ನಾಳೆ ಕಟ್ತಾನೆ, ಮುಂದಿನ ತಿಂಗಳು ಕಟ್ತಾನೆ, ಇನ್ನೊಂದು ತಿಂಗಳು ಅಲ್ಲಿ ಹೋಗಿ ಹೇಳ್ಕೊಂಬರ್ತವೆ. ಅಂತ ಪರಿಸ್ಥಿತಿ ನಿರ್ಮಾಣ ಆಗತ್ತೆ. ಅದಕ್ಕೆ ನೀವು ಬಂದು ಕೇಳಿದ್ರಿ, ಬದುಕು ಕಟ್ಗೆ ಅನ್ನೋದು ರೈತಂದು ಏನೈತಿ ಅಂದ್ರೆ ಅತಿ ಶೋಚನೀಯ ಪರಿಸ್ಥಿತಿ ಬಂದತ್ರಿ. ಕೃಷಿಯಿಂದ ವಿಮುಖ ಆಗೋ ಪರಿಸ್ಥಿತಿ ಬಂದತ್ರಿ. ಕೃಷಿನ ಬಿಟ್ಟು ಹೋಗ್ಬೇಕು. ಇಲ್ಲಿ ಬಂಡವಾಳ ಇದ್ರೆ ಕೃಷಿ ಮಾಡೋ ಅಂತ ಪರಿಸ್ಥಿತಿ ನಿರ್ಮಾಣ ಆಗೈತ್ರಿ. ಬರಂಗ ಅಲ್ಲ. ಅದನ್ನ ಹೇಳೋದೀಗ ಕೆಲವೊಬ್ರು ಹೇಳ್ತಾರ, ನಾನು ITI ಹೊಡೆದನಿ, ನಾನು ಎಂತದ ದೊಡ್ಡ ಇಂಜಿನಿಯರ್ ಅದನಿ, ನಾನು ಅದರಿಂದ ಬಂದು ಕೃಷಿಯ ಬದುಕು ಕಟ್ಕೊಂಡನಿ ಅಂದ. ಅವ್ರ ಮೂಲ ಬಂಡವಾಳ ಇರ್ತತಿ. ಅವತ್ತಾಗ ಹಾಳಾದ್ರೂ ಅವ್ರು ಬದುಕ್ತಾರ. ಇನ್ನೊಂದ್ ಬೆಳೆ ಬೆಳೆದ ಇನ್ನೊಂದು ಆ ಬೆಳೆ ಇಲ್ಲ ಅಂದ್ರೆ ಮತ್ತೊಂದ್ ಬೆಳಿಗ್ಗೆ ಹಾಕಕ್ ಬದುಕ್ತಾರ್ರಿ. ನಾನು ಯಾವ ನೌಕರಿ ಇಲ್ದಾನ ಕೃಷಿಯಿಂದ ನನ್ನ ನಂಬಿಕೆಂದ 2 ಸತಿ ಬಂಡವಾಳ ಹಾಕಕ್, ಒಂದ ಸತಿ ಹಾಕದ ಸಾಲ ಸೂಲ ಮಾಡಿ ತಂದಿರ್ತವಿ. ಬಂಗಾರ ಒತ್ತಿಟ್ಟಿರ್ತವಿ, ಬೆಳೆ ಸಾಲ ಮಾಡಿರ್ತವಿ. ಟ್ರ್ಯಾಕ್ಟರ್ ಸತಿಗೆ ಸಾಲ ಮಾಡಿ ತಂದಿರ್ತವಿ. ಕಂತ ಕಟ್ಟಕ್ ಆಗಲ್ಲ. ಅದು ಕಂತ ಬಂತಂದ್ರ ಮೈಯಾಗ ಜ್ವರ ಬರ್ತಾವ. ನಮಗೆ ಆ ತಾರೀಖ್ ಬಂದಿರ್ತತಿ. ಸಂಬಳ ಇಲ್ಲ, ಏನು ಇಲ್ಲಿದ್ದ. ಇದು ನಮ್ದು ಸಂಬಳ ಏನಂದ್ರ ಈ ಒಂದು ಮೆಕ್ಕೆಜೋಳ ಬೆಳೆಯಕ್ಕೆ ಕನಿಷ್ಠ ನಾವು 4 ರಿಂದ 5 ತಿಂಗಳು ಕಾಯ್ಬೇಕು. ನಾವು ಮಾರ್ಕೆಟಿಂಗ್ ಮಾಡಕ್ 6 ತಿಂಗಳು ಅಂತ ಬೇಕ್ರಿ. ಮತ್ 6 ತಿಂಗಳು ನಾವು ಏನ್ ಮಾಡಕ್ಕಾಗತ್ತೆ? ಅಲ್ಲಿ ಕೊಡು ಇಲ್ಲಿ ಕೊಡು, ಮಕ್ಕಳ ವಿದ್ಯಾಭ್ಯಾಸ ಮತ್ತು ಕೃಷಿಗೆ ಆಳಿ ಕೊಡು, ಔಷಧಿ ತಂಬ, ಕಳೆನಾಶಕ ತಂಬ, ಬಹಳ ಯಾವ್ದು ಒಂದಕ್ಕಿಂತ ಒಂದು ಸರಪಳಿ ಇದ್ದಂಗೆ ಇದು ನಮಗೆ ಆದಾಯ. ಇದು ಚೆನ್ನಾಗ ನಮಗೆ ಇದು ಒಂದು ಅದು ಮಾಡಿದ ಖರ್ಚು ಬಂದ್ರೆ ಹಸನಾಗಿ ಬೆಳೆದ ಅದು ಮಾಡಿದ ಖರ್ಚು ಉಳಿಸಿದ್ರೆ ನಮಗೆ ಬೇಜಾರಿಲ್ಲ. ಈಗ ಮಾಡಿದ ಖರ್ಚು ಬರ್ಲಿಂದಂತದ್ದು ಈಗ ಮಳೆರಾಯಿ ಪರಿಸ್ಥಿತಿ ಕಾಡಕತ್ತೆ. ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಅಂತ ಇದು ಹೋಗಲ್ಲ, ಒಂದು ಆಡಳಿತ ವ್ಯವಸ್ಥೆ ಈ ರೈತರನ್ನ ಯಾಕೆ ಇಷ್ಟೊಂದು ನಿರ್ಲಕ್ಷ್ಯ ಮಾಡ್ತಾರೆ? ಅವರು ಎಲ್ಲ ಈಗ ನಮಗೆ ಗೊತ್ತಿದ್ದಂಗ ಕಳೆದ ವರ್ಷ 3 ವರ್ಷ ಮಳೆ ಆತ. ಈ ವರ್ಷ ಮುಂಗಾರು ಪೂರ್ವದಾಗ ಅವ್ರು ಹೇಳಿಕೆ ಕೊಟ್ರು, ಈ ವರ್ಷ ಬರ ಆವರಿಸ್ತತಿ, ಮಳೆ ಕಡಿಮೆನಾಕತಿ, ಎಲ್ಲಿನೋ ಅಂತ ಚಂಡಮಾರುತ ಶಕ್ತಿಯಿಂದ ಬರಂಗಿಲ್ಲ ಅಂತ ಹೇಳಿದ್ರು. ಆ ಪರಿಸ್ಥಿತಿ ನಿರ್ಮಾಣ ಆದಾಗ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಹವಾಮಾನ ಇಲಾಖೆಯ ಮಾಹಿತಿ ಕೊಟ್ಟಿಂದ ಅವರು ಮೋಡ ಬಿತ್ತನೆ ಕಾರ್ಯ ಮಾಡ್ಬೋದತ್ತಲ್ಲ. ಮಾಡಿಲ್ಲ. ಅವ್ರು ಎಲ್ಲಾ ರೈತರ ಸತ್ತ ಮೇಲೆ, ರೈತರ ಹೆಸರ ಮೇಲೆ ಕೋಟಿ ಇನ್ವೆಸ್ಟ್ ಮಾಡಿ ರೊಕ್ಕ ತಗಂತಾರ. ಸ್ಮಾರಕ ಕಟ್ಬಿಡ, ರೈತರದ ಸ್ಮಾರಕ ಕಟ್ತಾರ, ಅವ್ರು ಕಿರೀಟ ಹಾಕ್ಯಂತಾರ. ಇದಕ್ಕೆ ನೋಡ್ರಿ, ಈಗ ಇನ್ನೊಂದು 15 ದಿವಸ ಹೋಗ್ಲಿಲ್ಲ ಅಂದ್ರೆ ಮೋಡ ಬಿತ್ತನೆಗೆ ಕೈ ತಗಂತಾರ. ಕೋಟಿ ಇನ್ವೆಸ್ಟ್. ಅವಾಗ ನಮಗೇನು ಉಪಯೋಗ ಐತಿ? ಎಲ್ಲಾ ಮುಗಿದ ಮೇಲೆ ಇವ್ರು ಮಾಡೋದು ಉಪಯೋಗ ಇಲ್ಲ. ಪೂರ್ವವಾಗಿ ಸಿದ್ಧತೆ ಇರ್ಬೇಕು. ಹೊರದೇಶದಾಗೆಲ್ಲ ನಾವು ಕೇಳ್ತೇವೆ, ಈ ವರ್ಷ ಮಳೆಗಾಲ ಇಲ್ಲ ಅಂದ್ರೆ ಪೂರ್ವವಾಗಿ ಮಳೆ ತಾತ್ಕಾಲಿಕ ಕೃತಕ ಮಳೆ ತರಿಸೇನ ಬೆಳೆ ಅಂತ ಹೋದವು. ಇವ್ರು ಹೇಳ್ತಾರ, ಇವ್ರು ಮಾಡ್ಬೋದು, ಇವ್ರು ಮಾಡಂಗಲ್ರಿ. ಒಟ್ಟ ರೈತ ದುಡ್ಡು ಮಾಡಬಾರ್ದು, ಅವ್ರ ಆರ್ಥಿಕವಾಗಿ ಇದು ಇರಬಾರ್ದು, ಸಾಲ ಮಾಡ್ಕೊಂತ ಇರ್ಬೇಕು. ಮಕ್ಕಳನ್ನ ಖಾಸಗಿ ಶಿಕ್ಷಣ ಸಂಸ್ಥೆಗೆ ಹಾಕಿ ಮತ್ತ ಅವ್ರ ಇದ್ದವು ಹೊಲ ಮಾರ್ಕೋಬೇಕು. ಈ ವ್ಯವಸ್ಥೆ ಮಾಡಕತ್ತಾರ. ಇದೆಲ್ಲ ಆದ್ಮೇಲೆ ಒಂದಿಷ್ಟು ಸಚಿವರನ್ನ ನೋಡ್ತಾರೆ. ಈ ಇಸ್ರೇಲ್ ಮಾದರಿ ಕೃಷಿ ಅಧ್ಯಯನಕ್ಕಾಗಿ ಪ್ರವಾಸ, ಈ ಇನ್ನೊಂದು ದೇಶಕ್ಕೆ ಇನ್ನೊಂದು ಕೃಷಿ ಮಾದರಿ ಪ್ರವಾಸ, ಇವು ಪ್ರವಾಸಗಳು ಆ ಖರ್ಚಿಗೆ ಅದರಿಂದ ದೇಶದ ರೈತರು ಕೃಷಿಗೆ ರೈತರ ಬಗ್ಗೆ ಇಚ್ಛಾಶಕ್ತಿ ಇರೋಂಥ ಮಂತ್ರಿಗಳು ಇರಲಿ, ಯಾರು ಸ್ವಂತ ರೊಕ್ಕದಾಗ ಹೋಗಿ ಅವ್ರ ವಿದೇಶಕ್ಕೆ ಹೋಗಿ ಇಸ್ರೇಲ್ ಮಾದರಿ ಕೃಷಿ ನೋಡ್ಕೊಂಡು ರೈತರಿಗೆ ಅವೇರ್ನೆಸ್ ಕೊಟ್ಟಾರ. ನಮ್ಮ ತೆರಿಗೆ ಹಣದಾಗ ಹೋಗಾರ. ಅವ್ರ ಸ್ವಂತಕ್ಕೆ
ಗಂಟು ಖರ್ಚು ಮಾಡ್ಕೊಂಡು ವಿದೇಶಕ್ಕೆ ಹೋಗನ್ರಿ. ಯಾರು ಹೋಗ್ಯಾರ? ಯಾರ ಮಾಜಿ ಮೇಲೆ ಇಸ್ರೇಲ್ ಈ ಹೊರದೇಶಕ್ಕೆ ಹೋಗಿದ್ ನೋಡಿರಿ? ಖಾಸಗಿಯಾಗಿ ಅಧಿಕಾರ ಇದ್ದಾಗ ಅವಕಾಶ ಸಿಕ್ಕಿರ್ತತಿ, ರೈತರ ಹೆಸರ ಮೇಲೆ ಹೋಗಾರ, ಅಲ್ಲಿ ಹೋಗಿ ನೋಡ್ತಾರ, ಮೋಜು ಮಸ್ತಿ ಮಾಡಿ ಬಂದು ಇಲ್ಲಿ ಯಾವ ಅಳವಡಿಸಿಲ್ಲ. ಯಾವ್ದವ್ರಿ ಅಳವಡಿಸ್ತೇವೆ? ಯಾವ್ದವ್ ಇಸ್ರೇಲ್ ಮಾದರಿ? ಅವರು ಕೆಲವೊಂದು ಮಾದರಿ ಇದು ಮಾಡ್ತಾರ, ತೋಟಗಾರಿಕೆ ಇಲಾಖೆಯಿಂದ ಕೊಡ್ತಾರ, ಅದು ಮುಗಿತದ. ಅವ್ರ ಗಂಟು ಹೊಡ್ಯಾಕ ಅವ್ರ ಪರ್ಸೆಂಟೇಜ್ಗೆ ಅವನಕತಿ. ಯಾವ ರೈತರಿಗೆ ಸಿಕ್ಕಲ್ಲ, ಯಾವ ರೈತರಿಗೆ ಸಿಕ್ಕಲ್ಲ. ನಿಮ್ ರೈತರ ಮೇಲೆ ಒಂದಿಷ್ಟು ಒಂದು ಇಲಾಖೆ ಇದೆ, ಒಬ್ಬ ಸಚಿವರು ಇರ್ತಾರೆ, ಆಮೇಲೆ ಅಧಿಕಾರಿಗಳು ಇಷ್ಟು ಇದ್ದಾಗಲೂ ಈ ರೈತರ ಸಮಸ್ಯೆ ಅಂತ ಬಂದಾಗ ರೈತ ಒಬ್ಬನೇ ಇರ್ತಾನೆ. ಈ ಪರಿಸ್ಥಿತಿ ಇದಾಯ್ತಲ್ರಿ. ನಾ 11 ಎಕರೆ ನಾಶ ಮಾಡೇನಿ. ಕೃಷಿ ಮಂತ್ರಿ ಎಲ್ಲಿ ಅದಾರ? ಹಾವೇರಿ ಜಿಲ್ಲಾ ಉಸ್ತುವಾರಿ ಸಚಿವರು ಎಲ್ಲಿ ಅದಾರ? ಎಲ್ಲಿ ಅದಾರ ಹೇಳ್ರಿ? ಇಲ್ಲ ಪರಿಸ್ಥಿತಿ. ಈ ಒಂದು ಟೈಮ್ನ್ಯಾಗ ಇವರು ಕುರ್ಚಿ ಬಡದಾಡಕತ್ತಾರ. ಕೃಷಿ ಸಚಿವ ಯಾಕೆ? ಅಲ್ರಿ, ಒಂದೊಂದು ಇಲಾಖೆ ಒಂದೊಂದು ಇದಕ್ಕೆ, ಈಗ ವ್ಯಾಪಾರೀಕರಣಕ್ಕೆ ಒಂದಿರ್ತತಿ, ಕಾನೂನಿಗೆ ಒಂದಿರ್ತತಿ, ಕೃಷಿಗೆ ಒಂದಿರ್ತತಿ, ಎಲ್ಲದಕ್ಕೂ ಒಂದೊಂದು ಸ್ಥಾನಮಾನ ಇರ್ತತಿ, ಅವ್ರಿಗೆ ಇದು ಇರ್ತತಿ. ನಮಗೆ ರೈತರಿಗೆ ಯಾರು? ತೋಟಗಾರಿಕೆ ಸಚಿವ, ಕೃಷಿ ಸಚಿವ. ಈ ಸದ್ಯ ಅವ್ರು ಕೃಷಿ ಸಚಿವ ಇಲ್ಲ, ತೋಟಗಾರಿಕೆ ಇಲ್ಲ, ಮತ್ತೆ ದಿಕ್ಕಿಲ್ದಂಗ ಆಗ್ಯಾವಲ್ಲ ಈಗ. ಯಾರು ಕೇಳಾರ ಅದಾರ್ರಿ? ಉಸ್ತುವಾರಿ ಮಂತ್ರಿನ ಯಾರಲ್ಲ. ಇರ 6 ಜನ ನಮ್ಮ ಜಿಲ್ಲೆಗೆ ಶಾಸಕರು ಅದಾರ, ಅವ್ರಿಗೊಂದು ಸಚಿವ ಸ್ಥಾನ ಕೊಡ್ಬೋದು. ಇವ್ರು ಅನ್ನಂಗಲ್ಲ, ನಾ ಪಕ್ಷ ಮಾಡಂಗಲ್ಲ. ಇದ್ದ ಪರಿಸ್ಥಿತಿ ಹೇಳ್ತಾನೆ. ಈಗ 6 ಜನಕ್ಕೆ ಒಬ್ರಿಗೆ ಕೊಟ್ರ, ನಮ್ಮ ಹಾವೇರಿ ಜಿಲ್ಲಾಕ್ ಒಬ್ಬ ಉಸ್ತುವಾರಿ ಕೊಟ್ರ, ಹಂಗಾರ ನಮ್ಮ ಮನಿ ಅದು ನಮ್ಮ ಮನಿ. ಇಲ್ಲಿ ಹಾವೇರಿ ಜಿಲ್ಲಾಕ್ ಏನ್ ಕೊರತೆ ಆಗೈತಿ, ರೈತರದ್ದು ಏನ್ ಸಮಸ್ಯೆ ಐತಿ ಅಂದು ತಿಳಿಸ್ತಾರ. ಎಲ್ಲೋ ಬ್ಯಾರೆ ಜಿಲ್ಲಾದ ಇಲ್ಲಿ ತಂದು ಉಸ್ತುವಾರಿ ಮಾಡ್ತಾರ. ಅವ್ನ್ ಏನು ಕಬ್ಬು ಬೆಳೆಯನ್ನು ಹೋಗಿ ಇಲ್ಲಿ ಗೊಂಜಾಳ ಬೆಳೆ ನಾಡಿಗೆ ಉಸ್ತುವಾರಿ ಸಚಿವನ್ ಮಾಡ್ತಾರ. ಅವ ಕಬ್ಬಿನ ಆಟ ಹೇಳ್ತಾನ, ಗೊಂಜಾಳದ ಹೇಳಂಗಲ್ಲ. ಗೊತ್ತಿಲ್ಲನ್ರಿ. ಇದು ಏನಾಗೈತಿ ಅಂದ್ರ, ಈ ಸರ್ಕಾರ ನಾಳೆ ಸರ್ಕಾರ ನಮ್ಮ ಮಂತ್ರಿ ಮಂಡಳ ಏನೈತಲ್ರಿ ತಿಳ್ಕೊಬೇಕು. ಆಯಾ ಕ್ಷೇತ್ರದಾಗ ಮಂತ್ರಿಗಿರಿ ಕೊಟ್ಟು ಅವ್ರ ಉಸ್ತುವಾರಿ ಕೊಟ್ರ ಇಲ್ಲಿ ಏನ್ ಬೆಳಿತಾರ ರೈತರಿಗೆ ಅನ್ನೋದು ಆ ಲೋಕಲ್ ಲೀಡ್ರಿಗೆ ಗೊತ್ತಾಗಲ್ಲ, ಹೊರಗಿನವ್ರಿಗೆ ಗೊತ್ತಾಗಲ್ಲ. ಇದ್ರ ನಾನು ರಾಜಕೀಯವಾಗಿ ಮಾತಾಡಲ್ಲ, ನಮ್ಮ ವಾಸ್ತವ ಮಾತಾಡ್ತೇನೆ. ಈಗ ನಂದು 11 ಎಕರೆ ಬೆಳೆ ನಾಶ ಆದ್ರೆ ಸರ್ಕಾರ ನಮ್ಮ ನೆರವಿಗೆ ಮನೋಧೈರ್ಯ ಹೇಳಕ್ ಬಂದಲ್ಲ. ಅವ್ರು ಪುಟ್ಗೋಸಿ ಅವ್ರು ಇದನ್ನ ಬೇಡ ಪರಿಹಾರ. ನನಗೆ ಇಲ್ಲಪ್ಪ ನಿಮ್ ಜೊತೆ ನಾವು ಅದಾವಿ ಅನ್ನೋದು ಒಂದು ಬಂದು ನಮ್ಮ ಹೊಲಕ್ ಬಂದು ಜಮೀನ್ ನೋಡಿ. ಈಗ ಒಬ್ಬ ಶಾಸಕರು ಬಂದಲ್ಲ, ಜಿಲ್ಲಾಧಿಕಾರಿ ಅಂತ ಬಂದಲ್ಲ. ಅದು ಹೋಗ್ಲ್ರಿ, ಜಿಲ್ಲಾಧಿಕಾರಿ ನಮ್ಮಿಂದ 35 ಕಿಲೋಮೀಟರ್ ದೂರ ಅದಾರ. ಬ್ಯಾಡಗಿ ತಾಲೂಕಿನ ತಹಸೀಲ್ದಾರ್ ಇದ್ದು ಸತ್ತಂಗಾಗ್ಯಾರ್ರಿ. ಅವ್ರ ರೈತರ ವಿಷಯ ನನಗೆ ಸಂಬಂಧ ಅಲ್ಲ. ಹವಾನಿಯಂತ್ರಿತ ಕೊಠಡಿ ಕುಂದ್ರದ 4 ದಿವಸ ರಜಾ ಹಾಕದ, ಸಂಬಂಧಪಟ್ಟದ್ದು ಯಾವ ಅಲ್ಲೇ ಫೈಲ್ ಸೈನ್ ಮಾಡ್ಕೊಂತ ಅಲ್ಲೇ ಕುಂತ್ ಬಿಟ್ರು. ಇದು ನಿಮ್ಮ ಮಾಧ್ಯಮ ಮತ್ತು ಪತ್ರಿಕೆ ಮುಖಾಂತರ ಇಷ್ಟೆಲ್ಲ ಈ ರೈತಿಗೆ ಹಿಂಗಾಗೈತಿ. ಈ ಭಾಗದಾಗ ಎಲ್ಲಾ ರೈತರು ಈ ಪರಿಸ್ಥಿತಿ ಐತಿ ಅಂದ್ರ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಕರೆದ ಅವ್ರ ಅವಲೋಕನ ಮಾಡಿಲ್ಲ. ಬಂದ ಇಲ್ಲ ಅವ್ರು ಏನ್ ತಿಳ್ಕೊಂಡ್ರ ಹೋದ್ರ ನಮ್ಮನ್ನ ಎಲ್ಲಿ ಹಿಡ್ಕೊಂಡ್ ಪರಿಹಾರ ಕೇಳ್ತಾರ. ಅವ್ರು ಯಾರು ಬೇಕ್ರಿ ಅವ್ರ ಪುಟ್ಗೋಸಿ ಪರಿಹಾರ? ಈಗ ನಾ 2 ಲಕ್ಷ ರೂಪಾಯಿ ಕಳ್ಕೊಂಡ್ ನಾನು ಯಾರನ್ನ ಕೇಳಿ? ನಾ ಯಾರನ್ನ ಕೇಳಂಗಲ್ಲ. ಮತ್ತೆ ಎಲ್ಲಿ ಕಳ್ಕೊಂಡಾನೆ? ಈ ಭೂಮಿಯಲ್ಲಿ ಕಳ್ಕೊಂಡಾನೆ. ಭೂಮಿ ತಾಯಿ ಕೆಂದು ಬಂಜಲ್ಲ. ಈಗ ಮತ್ತೆ ಮಳೆ ಬಂತಂದ್ರ ದೇವ್ರ ದಯದಿಂದ ಆ ದುಡ್ಡು ನಾನು ತಗಂತಾನೆ. ನಾನು ಸ್ವಚ್ಛ ಮನಸ್ಸಿನವ್ರಿ ನಾವು ರೈತರು. ಯಾರ್ದ ತಲೆ ಹೊಡಿಬೇಕನ್ನ ನಾವೆಲ್ಲಿ ಕಳ್ಕೊಂಡದ್ದು ಮತ್ತೊಂತ ಲೂಟಿ ಮಾಡಕ್ ಬರಲ್ಲ. ನಾವು ಭೂಮಿ ತಾಯಿಗೆ ನಾವು ಕೈ ಮುಗಿದಾಕಿ ಶರಣಂದ ಹಾಕಿ ಮತ್ತೆ ಬೆಳೆದ್ ನಾವು ಜೀವನ ಸಾಗಿಸ್ಬೇಕು. 6 ತಿಂಗಳು ಕಷ್ಟ ಆಗ್ಬೋದು. ಸೌಜನ್ಯಕ್ಕಾದ್ರ ನಮ್ಮ ಜಿಲ್ಲಾದಾಗ ಯಾವ ರೈತರು ಏನೇನ ಹೊಲ ನಾಶ ಪಡಿಸಿ ಬಹಳ ಮನಸ್ಸಿಗೆ ನೋವು ಪಡ್ಕೊಂಡದಾರ. ಆತ್ಮಸ್ಥೈರ್ಯ ತುಂಬಿಟ್ರ ಅವ್ರು ನಮಗೆ ಎನರ್ಜಿ ಕೊಟ್ಟಂಗ. ಆ ಬದುಕು ಮಾಡಿಲ್ಲ. ರೈತ ಇಷ್ಟು ಸ್ವಾಭಿಮಾನಿ ಇದ್ರೆ ಕೃಷಿ ಸಚಿವ ಯಾಕೆ ಬೇಕು? ಕೃಷಿ ಇಲಾಖೆ ಯಾಕೆ ಬೇಕು? ಅದ ನಮಗೆ ಪ್ರಶ್ನೆ ಕಾಡಕತ್ತೈತ್ರಿ. ಮತ್ ಇಲಾಖೆ ಯಾಕೆ ಬೇಕು, ಕೃಷಿ ಮಂತ್ರಿ ಅಂದ್ ಕೃಷಿಗೆ ಯಾಕೆ ಬೇಕು ಅನ್ನೋದು ನಮಗೆ ಕಾಡಕತ್ತೈತಿ. ನಿಮಗೆ ಉದಾಹರಣೆಗೆ ಹೇಳ್ಬೇಕಂದ್ರ, ಎಲ್ಲೇ ಒಂದ ಆನೆ ತುಳಿದು ಒಬ್ಬನ ಸಾವು ಪಟ್ಟ ಅಂದ್ರ ಅಲ್ಲಿ ಮಂತ್ರಿ ಹೋಗಿ ಅವ್ರ ಇಡೀ ಇಲಾಖೆ ಹೋಗಿ ಅವ್ನಿಗೆ 10-15 ಲಕ್ಷ ರೂಪಾಯಿ ಪರಿಹಾರ ಕೊಡ್ತಾರೆ. ಈಗ ನಾವು ಕೃಷಿ ಮಾಡಿದ್ವಿ, ಸಾಲ ಮಾಡಿದ್ವಿ, ಈಗ ಬೆಳೆ ನಾಶ ಮಾಡಿದ್ವಿ. ನಾವು ಆತ್ಮಹತ್ಯೆ ಮಾಡ್ಕೊಳೋ ಪರಿಸ್ಥಿತಿ ನಿರ್ಮಾಣ ಆಗೈತಿ. ಆದ್ರೂ ನಾವು ಒಂದು ಸಂದೇಶ ಕೊಡ್ತಾನೆ ರೈತರಿಗೆ, ಯಾರು ಆತ್ಮಹತ್ಯೆ ಮಾಡ್ಕೋಬೇಡ್ರಿ, ಯುದ್ಧ ಜಯಿಸ್ಬೇಕು ಅಂತ ಹೇಳ್ತವೆ. ಇವ್ರು ಇಲ್ಲಿ ಈಗ ನಮಗೆ ಈಗ ಇದ್ದಾವೆ ಕಳ್ಕೊಂಡವಿ. ಅವ್ರು ಬಂದು ಆತ್ಮಸ್ಥೈರ್ಯ ಕೊಟ್ರೆ ನಾವು ಸಮಾಧಾನ ಆಕತಿ. ಆಡಳಿತ ವ್ಯವಸ್ಥೆ ನಮ್ ಜೊತೆಗೆ ಐತಿ ಅನ್ನೋದು ನಮಗೆ ಧೈರ್ಯ ಇರ್ತೈತಿ. ರೈತ ಯಾವಾಗ್ಲೂ ಸ್ವಾಭಿಮಾನಿ. ಅವ್ರು ಕೊಡೋದ್ ನಾವು ನೋಡ್ಕೊಂತ ನಿಲ್ಲಲ್ಲ. ನೀವು ನಮ್ ಜೊತೆಗೆ ಇದಿರಲ್ಲ ಸಾಕು. ಇವ್ರು ಏನ್ ಮಾಡ್ತಾರ ಗೊತ್ತ್ರಿ? ಈಗಿನ ವ್ಯವಸ್ಥೆ ಏನೈತಿ, ಅವ ರೈತ ಸತ್ತಿ ಮೇಲೆ 5 ಲಕ್ಷ ಕೊಡಕ್ ಬಿಡ್ತಾರ. ಜೀವದಾಗ ಬಂದು ಅವನಿಗೆ ಆತ್ಮಸ್ಥೈರ್ಯ ಕೊಟ್ರೆ ಎಷ್ಟು
ಯಾಕಂದ್ರ ಇವತ್ತು ವ್ಯವಸ್ಥೆ ಹದಗೆಟ್ಟತ್ರಿ ಭಾಳ ಹದಗೆಟ್ಟತಿ. ಅದಕ್ಕೆ ರೈತ ಯಾ ರೈತ ಸೋತಿರ್ತಾನಲ್ಲ ಅವನಿಗೆ ಮನಸ್ಥೈರ್ಯ ಕೊಡ್ಬೇಕು. ದುಡ್ಡು ಅವಶ್ಯಕತೆಯಲ್ಲಿ ಜೊತೆ ನಾವು ಅದಾವೇನೋ ಭಾವನೆ ಇರ್ಬೇಕು. ಅದ್ನ ಹೇಳ್ತಾರೆ. ಪರಿಸ್ಥಿತಿಯ ಅವಲೋಕನ ಮಾಡಾಕ ನೀವು ಬಂದಿದ್ರಿ, 1.5 ಗಂಟೆ ಆತು ಬಂದು ನಮ್ಮ ಜೊತೆಗೆ ನೀವು ಇದ್ದು. ಈಗ ಮೋಡಗಳು ನೋಡ್ರಿ, ಮೋಡಗಳೆಲ್ಲ ಮಳೆ ಬರ್ತತಿ ಅನ್ನೋ ಲೆಕ್ಕಕ್ಕೆ ಅದಾವು. ಈಗ ಆ ಮೋಡಗಳು ಹನಿಯಾಗಿ ಭೂಮಿ ಬೀಳ್ತಾ ಇಲ್ಲ. ಯಾಕಂದ್ರೆ ಇವತ್ತು ಈ ಮೋಡ ಹೋಗಿದ ಮೇಲೆ ಅವ್ರು ಮೋಡ ಬಿತ್ತನೆಗೆ ಕೈ ಹಾಕ್ತಾರೆ. ಈ ಮೋಡ ಅದಾವು, ಮೋಡ ಬಿತ್ತನೆಗೆ ಕೈ ಹಾಕಿದ್ರೆ ರೈತ ಬದುಕ್ಬೋದು. ಅದಕ್ಕೆ ಏನು ಹೇಳ್ತವೆ ಅಂದ್ರೆ ಎಲ್ಲ ಮುಗಿದ ಮೇಲೆ ರೈತರ ಹೆಸರು ಹೇಳಾರದಾರ, ಸ್ಮಾರಕ ಕಟ್ಟಾರದಾರ. ನಮ್ಮ ಪರಿಸ್ಥಿತಿ ಈ ಮಟ್ಟಕ್ಕೆ ಬಂದತಿ ಎಂದು ಹೇಳ್ತಾವ ತಮಗೆ. ಈಗ ನಿಮ್ಮ ರೈತರಿಗೆ ಈ ತರ ಎಷ್ಟು ಪ್ರದೇಶದಲ್ಲಿ ಆಗಿದೆ, ಎಷ್ಟು ಎಕರೆದಲ್ಲಿ ಈ ತರ ಆಗಿದೆ? ನಮ್ಮದು ಈಗ ಹಾವೇರಿ ಜಿಲ್ಲಾದಾಗ ಟೋಟಲ್ ಭಾಳ ವಾಡಿಕೆಕ್ಕಿಂತ ಭಾಳ ಮಳೆ ಕಡಿಮೆ ರೀ. ಕೇವಲ ಒಂದು 30% ಆಗೈತಿ. ಕೆಲವೊಂದು ಕಡೆಗೆ ಒಂದು ಸ್ವಲ್ಪ ಹೆಚ್ಚಿಗೆ ಆಗ್ಬೋದು. ಸ್ವಲ್ಪ ಹದಮಳೆ ಆಗಿ ಬಿತ್ತನೆ ಮಾಡಿದ್ರು, ಕರೆ ಜಮೀನು ಇದ್ದಾಗ ಸ್ವಲ್ಪ ತೇವಾಂಶ ಇರ್ತತಿ, ಅವು ಮಳೆ ಕೊಡೋದು ಹುಟ್ಟಿದವು, ಅವು ಈಗ ಬತ್ತಾಕತ್ತೇವು. ಈ ಕೆಂಪು ಮಣ್ಣು ನಮ್ಮ ಅತಿ ತೇವಾಂಶ ಬೇಕು. ಅತಿ ತೇವಾಂಶ ಇದ್ದಾಗ ಬಿತ್ತೇವೆ, ಬಿತ್ತಿ ಮೇಲೆ ತೇವಾಂಶ ಬೇಕು. ಈ ಸರಾಸರಿ ಜಾಸ್ತಿ ಮಳೆ ಬೇಕು. ನಾವು ನಮ್ಮ ಒಂದು ಇದ್ರ ವಿಚಾರವಾಗಿ ಹೇಳ್ಬೇಕಂದ್ರೆ ಬ್ಯಾಡಗಿ ತಾಲೂಕು ಈ ಮಳೆ ಒಳಗೆ ಬ್ಯಾಡಗಿ ತಾಲೂಕು ಭಾಳ ಎಲ್ಲಾ ಕಡೆಗೆ ಹಿಂಗಾಗ್ಯಾವ್ರಿ. ಈ ಸಿಡೇನೂರು ಭಾಗ ಅನ್ನಂಗಿಲ್ಲ, ಬ್ಯಾಡಗಿ ತಾಲೂಕ ಪೂರ್ತಿ ಈ ಪರಿಸ್ಥಿತಿ ನಿರ್ಮಾಣ ಆಗೈತಿ. ನಾವು ಏನಂತೀವಿ ಹಾವೇರಿ ಜಿಲ್ಲಾದಾಗ ಆಗೈತಿ. ಇದು ಅತಿ ಗಂಭೀರ ಪರಿಸ್ಥಿತಿ ಆಗೈತಿ. ಬಟ್ ನಾವೇನಂತ ಸರ್ಕಾರಕ್ಕೆ, ಜಿಲ್ಲಾಧಿಕಾರಿಗಳಿಗೆ ಹಾವೇರಿ ಜಿಲ್ಲೆಯನ್ನು ಹಸಿ ಬರಗಾಲ ಅಂತ ಸಾರಿ ಏನು ಅದಕ್ಕೆ ರೈತರಿಗೆ ಆಗ NDRF SDRF ಇದು ಅದಾವ. ಅದರಿಂದ ರೈತರಿಗೆ ಏನು ಅದು ಅನುಕೂಲ ಆಗ್ಬೇಕು ಅದನ್ನ ಅನುಕೂಲ ಮಾಡಿಕೊಡ್ಬೇಕಂತ ಹೇಳ್ತಾರೆ. ವಿಮೆ ಈಗ ಸಿಗಂಗಿಲ್ರಿ. ಅದು ಏಜೆಂಟ್ ದೊಡ್ಡ ಪಾಲದ ಏಜೆಂಟ್ ಬುಕ್ಕಿಂಗ್ ಆಗ್ಯಾರ. ನಮ್ಮ ಬಸವರಾಜ ಬೊಮ್ಮಾಯಿಯವ್ರು ಅದ್ರ ಬಗ್ಗೆ ಮಾತಾಡ್ಯಾರ ಸಂಸದರು. ಏನಂದ್ರೆ ವಿಮೆ ಅಂದ್ರೆ ಅದು ಕಪಟ ನಾಟಕ ಕಂಪ್ನಿ ಆದಂಗೆ ಆಗೈತಿ. ವಿಮೆ ರೈತರು ಕಟ್ಟಿಸಿ ಅಂತಾರ, ಕೋಟಿ ಗಂಟ್ಲೆ ಅಲ್ಲಿ ದುಂಡುಗಿಡ್ತಾರ. ಅದು ಯಾ ಏಜೆಂಟ್ ರೀ ಇದಕ್ಕೆ ಹಾಕ್ತಾರ ಅನ್ನೋದು. ಒಂದ 3-4 ವರ್ಷದಿಂದ ತಗೊಂಡಿದ್ದೀವ್ರಿ ವಿಮಾ. ಈಗ ಅದಕ್ಕೆ ಹಲವಾರು ಮಾನದಂಡಗಳು ಅದಾವು. ಹವಾಮಾನದ್ದಾಗ್ಲಿ ಶಾರ್ಟ್ ಫಾಲ್ 7 ವರ್ಷದ ತಗೊಂಡು ಅದರದ್ದೆಲ್ಲ ಅದಾವು. ಈ ಕಳೆದ ವರ್ಷ ನಮ್ದು ಅತಿವೃಷ್ಟಿ ಆದ್ರೂ ಬೆಳೆ ವಿಮೆ ಬರಲಿಲ್ಲ. ಈಗ ಈ ಬೆಳೆ ವಿಮೆ ನಂಬಿಕೆ ಬೆಳೆ ಬೆಳಿತಾವೆ ಅನ್ನೋದಿಲ್ಲ, ಅದಿಲ್ಲ. ಈಗ ಇನ್ಸೂರೆನ್ಸ್ ನಾವು ಇನ್ಸೂರೆನ್ಸ್ ಈಗ ಇದ್ದಾರ ಮಾಡಿಸ್ತಾರ. ನಾ ಸತ್ರ ನನ್ನ ಮಕ್ಳಿಗೆ ಬೇಕು, ನನ್ನ ಹೆಂಡತಿ ಬೇಕು, ಇದಕ್ಕಿರ್ಲಿಪ್ಪ ಅಂತ ನಾವು ಇಲ್ದಾರ ರೊಕ್ಕ ಕಟ್ಟಿ ಇನ್ಸೂರೆನ್ಸ್ ಎಲ್ಲಿ ಮಾಡ್ಕೊಳಕೈತಿ? ಆಗಂಗಲ್ಲ. ಈಗ ಏನು ಕಟ್ಬೋದು, ಕಟ್ಟಿದ್ರು ಬರಂಗಿಲ್ರಿ. ಅದ್ರ ಕೂಟ ಗುದ್ದಾಡಕ್ಕಾಗಲ್ಲ. ಮಿಸ್ ಮ್ಯಾಚಿಂಗ್ ಹಲವಾರು ಸಮಸ್ಯೆಗಳು ಅದಾವ ಅದ್ರಾಗ ನಮ್ಮ ಹಾವೇರಿ ಜಿಲ್ಲಾ ರೈತ ಸಂಘಟನೆ ಆ ವಿಮಾದ ಬಗ್ಗೆ ಆಳವಾಗಿ ಅಧ್ಯಯನ ಮಾಡೈತಿ. ನಮ್ಮ ರಾಜ್ಯದೊಳಗೆ ಅತಿ ಹೆಚ್ಚು ವಿಮಾ ತಗೊಂಡಾರ ನಾವ. ಅದ್ರಾಗ ಇನ್ಸೂರೆನ್ಸ್ ಕಂಪ್ನಿಯವ್ರು ಇವ್ರ ಚಾಪಿ ಅಡಿಗೆ ನುಸ್ತಾರ. ನಾವು ನುಸ್ತೀವಿ ಅದನ್ನ ತಗನಕ. ಅವ್ರು ರಂಗೋಲಿ ಕೆಳ ನುಸ್ತಾರ. ಅದಕ್ಕೆ ಈ ವರ್ಷ ಹಲವಾರು ಮಾನದಂಡ ಇಟ್ಟಾರ. ಗೈಡ್ಲೈನ್ಸ್ ಚೇಂಜ್. ಸಮುದ್ರ ನೀರ್ ಇರ್ಬೇಕು, ಬಳಿ ನೀರ್ ಹರಿಬೇಕು, ಹಿಂಗೆಲ್ಲ. ಈ ಭಾಗದಲ್ಲಿ ಈ ವರ್ಷ ಇಷ್ಟೇ ಪ್ರಮಾಣದಲ್ಲಿ ಮಳೆ ಆಗುತ್ತೆ, ಇಷ್ಟೇ ಪ್ರಮಾಣದಲ್ಲಿ ಆಗ್ಬಹುದು, ಈ ತರ ಒಂದು ರೈತರಿಗೆ ಮುನ್ನೆಚ್ಚರಿಕೆ ಆಗ್ಲಿ ಅಥವಾ ಅದಕ್ಕೆ ಸಂಬಂಧಪಟ್ಟಂತೆ ಮೋಡ ಬಿತ್ತನೆ ಈ ತರ ಮಾಡ್ಬೋದಲ್ಲ, ಒಂದು ಸರ್ಕಾರದ ವತಿಯಿಂದ ಮಾಡ್ಬೋದು, ವ್ಯವಸ್ಥೆ ಮಾಡ್ಬೋದು. ಅವ್ರು ಮಾಡಕ ಇಚ್ಛಾಶಕ್ತಿ ಇಲ್ಲ. ಹೇಳಿದಲ್ರಿ, ಈಗ ಆ ಟೈಪ್ ಎಂತ ಬೇಕಂತದ. ಈಗ ಚಂದ್ರಲೋಕಕ್ಕೆ ಹೋಗಿ ಗೊಂಜಾಳ ಬಿತ್ತಿ ಬರ್ಬೋದು, ಪಾತಾಳಕ್ಕೆ ಹೋಗಿ ಬಂಗಾರ ತೆಗದ. ರೈತನ ಇವತ್ತಿನ ಈ ವರ್ಷದ ಅವನ ಹವಾಮಾನ ಮುನ್ಸೂಚನೆ ಇಲಾಖೆ, ಹವಾಮಾನ ಇಲಾಖೆ ಐತಿ. ಕೋಟಿ ಗಂಟ್ಲೆ ಖರ್ಚು ಮಾಡಿ ಅಧಿಕಾರಿಗಳು ಅದಾರ, ಎಲ್ಲ ಅದಾರ. ಅದನ್ನ ತಗಂದು ಎಂತ ಬೇಕಂತ ಈಗ ಇವತ್ತು ಟೆಕ್ನಾಲಜಿ ಅವ್ರು ಯಾವ ಏರಿಯಾದಾಗ ಏನೇನ್ ಆಕತಿ, ನೀವು ಇದನ್ನ ಬೆಳೀರಿ, ನೀವು ಇಂತಿಂತದ ಇಷ್ಟ ತೇವಾಂಶ ಇರ್ತತಿ, ಅದಕ್ಕೆ ತಕ್ಕ ಬೆಳೆ ಹಾಕ್ರಿ ಅಂತ ಮಾಡ್ಬೋದು. ಹೆಸರಿಗೆ ಅಷ್ಟ ಅದಾವ್ರಿ, ಅವು ಯಾವ ಅಳವಡಿಕಿಲ್ಲ, ಮಾಡಂಗಿಲ್ಲ, ಸಾಧ್ಯನ ಇಲ್ಲ. ಅವ್ರು ಮಾಡಿ ಮತ್ತ ಅದಕ್ಕೆ ಯಾಕೆ ಇದು ಮಾಡ್ತಾರ? ಮಾಡಂಗಲ್ಲ. ರೈತ ಹಿಂಗ ಇರ್ಬೇಕು, ಅವ ಬಡವನಾಗಿ ಇರ್ಬೇಕು. ನಾವು ರೈತನ ಹೆಸರ ಮೇಲೆ ನಾವು ರೊಕ್ಕ ಮಾಡ್ಕೊಂಡು ನಾವು ಆರಾಮಾಗಿರ್ಬೇಕು ಅನ್ನೋದು. ಸ್ಮಾರಕ ಕಟ್ಟೋದು, ರೈತನಿಗೆ ಜೈ ಅನ್ನೋದು ಇಲ್ಲಿ ರೈತ ಪ್ರಮಾಣ ಮಾಡೋದು ರೈತರ ಹೆಸರಲ್ಲೇ ಅವ್ರು. ಏನ ಮಾಡಿದ್ರು ರೈತನ ಹೆಸರ. ಆದ್ರೆ ರೈತ ಕಾಲನ್ ಚಪ್ಪಲ್ಲಾಗ್ಯಾನ. ಚಪ್ಪಲಿಗೆ ಬೆಲಿನ